ರೀಸೆಂಟ್ಲಿ ಆಕ್ಟರ್ ಸಮಂತಾ ಅವರು ಎರಡನೇ ಮದುವೆ ಆಗ್ತಾರೆ. ಸಮಂತಾ ಅವರ ಎರಡನೇ ಮದುವೆ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಶುರುವಾಗಿದೆ. ಸಮಂತಾ ಅವರ ಮೊದಲನೇ ಮದುವೆ ಬಗ್ಗೆ ಮಾತಾಡಿ ಅವರಿಬ್ರು ಮಧ್ಯೆ ಯಾಕೆ ಸಂಬಂಧ ಬಿರುಕು ಬಿಟ್ಟಿದ್ದು ಅಂತ, ನಾಗ ಚೈತನ್ಯ ಹಾಗೂ ಸಮಂತಾ ಮಧ್ಯೆ ಡಿವೋರ್ಸ್ ಆಗೋದಕ್ಕೆ ಯಾರ್ ಕಾರಣ ಅಂತ, ಸಮಂತಾ ಅವರು ಎರಡನೇ ಮದುವೆ ಆಗಿರೋ ರಾಜ್ ಅವರು ಸಮಂತಾಗೆ ಹೇಗೆ ಪರಿಚಯ ಆದ್ರು ಅಂತ, ಹೀಗೆ ಸಮಂತಾ ಅವರು ಎರಡನೇ ಮದುವೆ ಆಗಿ ಸಂತೋಷವಾಗಿ ಇರೋ ಸಮಯದಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಸಮಂತಾ ಅವರ ಬಗ್ಗೆ ತುಂಬಾ ದೊಡ್ಡ ಕಾಂಟ್ರವರ್ಸಿಗಳು ಶುರುವಾಗಿದೆ. ಇವರಷ್ಟೇ ಅಲ್ಲ, ಸ್ಮೃತಿ ಮಂದಾನ ಅವರು ಇಂಡಿಯಾದ ಅತಿ ದೊಡ್ಡ ಐಕಾನಿಕ್ ಕ್ರಿಕೆಟರ್. ಇಂಡಿಯಾ ವುಮೆನ್ಸ್ ವರ್ಲ್ಡ್ ಕಪ್ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಕೂಡ ಆಗಿದ್ರು. ವರ್ಲ್ಡ್ ಕಪ್ ಗೆದ್ದ ನಂತರ ಸ್ಮೃತಿ ಮಂದನ ಅವರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ, ಬಟ್ ಆದ್ರೆ ಈ ಮದುವೆ ನಡೆಯಲ್ಲ. ಸೊ ಇದೇ ಕಾರಣಕ್ಕೆ ಸ್ಮೃತಿ ಮಂದನ ಅವರಿಗೆ ಏನೋ ದೋಷ ಇದೆ ಅಂತ, ಇದೇ ಕಾರಣಕ್ಕೆ ಸ್ಮೃತಿ ಮಂದನ ಅವರ ಮದುವೆ ನಿಂತೋಯ್ತು ಅಂತ ಹೇಳಿ ಇಂಟರ್ನೆಟ್ ಅಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಇಂಡಿಯಾಗೆ ವರ್ಲ್ಡ್ ಕಪ್ ಗೆಲ್ಲಿಸಿ ಕೊಟ್ಟಿರುವ ಸ್ಮೃತಿ ಮಂದನ ಅವರ ಜಾತಕದಲ್ಲಿ ದೋಷ ಇದೆ ಅಂತ ಹೇಳಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಸ್ಮೃತಿ ಮಂದನ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಏನ್ ಮೈಂಡ್ ಸೆಟ್ ಇವ್ರದೆಲ್ಲ. ಸಮಥಿಂಗ್ ಈಸ್ ರಾಂಗ್ ವಿತ್ ಆಲ್ ಆಫ್ ಅಸ್. ನಮ್ಮ ಸೊಸೈಟಿನಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ. ರೀಸೆಂಟ್ ಟೈಮ್ ನಲ್ಲಿ ಈ ಸಮಸ್ಯೆ ಇನ್ನೂ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಇವತ್ತು ಇಂಟರ್ನೆಟ್ ಅನ್ನೋದು ಒಬ್ಬ ಶಕ್ತಿಶಾಲಿ ರಾಕ್ಷಸನಾಗಿ ಬೆಳೆದು ನಿಂತಿದೆ. ನಮ್ಗೆ ಯಾರು ಸ್ನೇಹಿತರಿಲ್ಲ ಅಂತ ಹೇಳಿದ್ರೆ ನಾವು ಯಾರ ಜೊತೆ ಮಾತಾಡ್ತೀವಿ? ಈಗಿರೋ ಕಾಲಘಟ್ಟದಲ್ಲಿ ಇಂಟರ್ನೆಟ್ ಹಾಗೂ ಎಐ ಜೊತೆ ಮಾತಾಡ್ತೀವಿ. ಆಕ್ಚುಲಿ ಈ ಕಾಲದಲ್ಲಿ ಎಲ್ಲರೂ ಇನ್ಫ್ಲೂಯೆನ್ಸರ್ ಗಳೇ. ಸಮಂತಾ ಕೂಡ ಇನ್ಫ್ಲೂಯೆನ್ಸರ್, ನಾಗಚೈತನ್ಯ ಕೂಡ ಇನ್ಫ್ಲೂಯೆನ್ಸರ್, ಸ್ಮೃತಿ ಮಂದನ ಅವರು ಕೂಡ ಇನ್ಫ್ಲೂಯೆನ್ಸರ್ ಅಂಡ್ ವಿರಾಟ್ ಕೊಹ್ಲಿ ಅವರು ಕೂಡ ಇನ್ಫ್ಲೂಯೆನ್ಸರ್. ಹೀಗೆ ಪಬ್ಲಿಕ್ ಪ್ರೊಫೈಲ್ ಹೊಂದಿರೋ ಎಲ್ಲರೂ ಕೂಡ ಇನ್ಫ್ಲೂಯೆನ್ಸರ್ಸ್ ಗಳೇ. ಯಾರು ಇನ್ಫ್ಲೂಯೆನ್ಸರ್ಸ್ ಅನ್ನೋ ನಂಬರ್ಗೆ ಇಲ್ಲಿ ಯಾವುದೇ ರೀತಿಯ ಬ್ಯಾರಿಯರ್ ಕೂಡ ಇಲ್ಲ. ಆಕ್ಚುಲಿ ಇಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿರೋದು ಎಲ್ಲಿ ಅಂತ ನೋಡಿದ್ರೆ, ದ ಇಂಟರ್ನೆಟ್ ಇಸ್ ನೋ ಲಾಂಗರ್ ಸೋಷಿಯಲ್. ಟುಡೇ ಇಂಟರ್ನೆಟ್ ಇಸ್ ನಥಿಂಗ್ ಬಟ್ ದಿ ರೂಮರ್ ಮಿಷಿನ್. ನಿಮ್ಮ ಫೀಡ್ ನಲ್ಲಿ ಬರುವ ಕ್ರಿಯೇಟರ್ಸ್ ಗಳ ವಿಡಿಯೋ ಕೇವಲ ಕಂಟೆಂಟ್ ನ ಮಾತ್ರ ಹೊಂದಿರಲ್ಲ. ಕಂಟೆಂಟ್ ಅನ್ನೋ ಪದನ ಯೂಸ್ ಮಾಡ್ಕೊಂಡು ಕೆಲವರು ಕಾಂಟ್ರವರ್ಸಿ ಅಥವಾ ಸೆನ್ಸೇಷನಲ್ ಸ್ಟೇಟ್ಮೆಂಟ್ಸ್ ನ ಸ್ಪ್ರೆಡ್ ಮಾಡ್ತಾರೆ. ಯಾಕಂದ್ರೆ ಇವತ್ತು ಇಂಟರ್ನೆಟ್ ಇದನ್ನೇ ಎನ್ಕರೇಜ್ ಮಾಡ್ತಾ ಇರೋದು. ನಿಮ್ಗಳ ಫೀಡ್ಗೆ ಇದು ಬರೋದು, ನಿಮ್ಗೆ ಆ ಕಂಟೆಂಟ್ ಇಷ್ಟನೇ ಇರಲ್ಲ, ಆದ್ರೂ ಕೂಡ ಅವ್ರನ್ನ ಫಾಲೋ ಮಾಡ್ತೀರಾ ಮತ್ತೆ ಎಂಜಾಯ್ ಮಾಡ್ತೀರಾ. ಅಂಡ್ ಡಿಬೇಟ್ ಗಳು ಕೂಡ ಶುರುವಾಗುತ್ತೆ. ಟ್ರೋಲ್ ಮಾಡೋದು, ಇನ್ಸಲ್ಟ್ ಮಾಡೋದು, ಅವಮಾನ ಮಾಡೋದು, ಹೀಗೆ ಹಲವಾರು ವಿಷಯಗಳನ್ನ ಮಾಡ್ತೀರಾ. ಈ ರೀತಿಯ ಕಂಟೆಂಟ್ ಅನ್ನ ಇಂಟರ್ನೆಟ್ ನಮ್ಗೆ ಜಾಸ್ತಿ ಫೀಡ್ ಮಾಡುತ್ತೆ. ಯಾಕೆ ಅಂತ ನೋಡಿದ್ರೆ, ಇಂಟರ್ನೆಟ್ ಇಸ್ ಟ್ರೈಯಿಂಗ್ ಟು ಪುಷ್ ಆಸ್ ಮಚ್ ಆಸ್ ರೂಮರ್ಸ್. ಆಕ್ಚುಲಿ ಇದನ್ನ ಇಂಟರ್ನೆಟ್ ಅಲ್ಲ ಮಾಡೋದು, ಇಂಟರ್ನೆಟ್ ಅಲ್ಲಿರೋ ಪ್ಲಾಟ್ಫಾರ್ಮ್ಸ್ ಲೈಕ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್. ಅಂದ್ರೆ ಯೂಟ್ಯೂಬ್ ಗೆ ಟಿಕ್ ಟಾಕ್ ಗಿನ ಜಾಸ್ತಿ ವ್ಯೂಸ್ ಬೇಕು, ಅಂಡ್ ಫೇಸ್ಬುಕ್ ಗೆ ಯೂಟ್ಯೂಬ್ ಗಿನ ಜಾಸ್ತಿ ವ್ಯೂಸ್ ಬೇಕು, ಅಂಡ್ ಇನ್ಸ್ಟಾಗ್ರಾಮ್ ಗೆ ಇವ್ರೆಲ್ಲರಿಗಿನ ಜಾಸ್ತಿ ವ್ಯೂಸ್ ಬೇಕು. ಅಂದ್ರೆ ಈ ಪ್ಲಾಟ್ಫಾರ್ಮ್ಸ್ ಗೆಲ್ಲ ಬಳಕೆದಾರರು ಬೇಕು. ಈ ರೀತಿಯ ಕಾಂಪಿಟೇಷನ್ ಅಲ್ಲಿ ಇವರೆಲ್ಲ ಸೇರಿ ಏನ್ ಮಾಡ್ತಾರೆ ಅಂತ ನೋಡಿದ್ರೆ, ಇವಾಗ ನೀವೇ ಯೋಚನೆ ಮಾಡಿ ನೋಡಿ. ಸಮಂತಾ ಅವರು ತಮ್ಗೆ ಮದುವೆ ಆಗಿದೆ ಅಂತ ಹೇಳಿ ಒಂದು ಪೋಸ್ಟ್ ಹಾಕಿದ್ರೆ ಅದಕ್ಕೆ ಲೈಕ್ ಮಾಡಿ ನೀವು ವಾಪಸ್ ಹೋಗ್ಬೇಕು. ಆದ್ರೆ ಇದು ಮಾತ್ರ ಇಲ್ಲಿ ನಡೆಯಲ್ಲ. ನೀವು ಆ ಪೋಸ್ಟ್ ಗೆ ಲೈಕ್ ಕೊಟ್ಟ ತಕ್ಷಣನೇ ಅದರ ರಿಲೇಟೆಡ್ ಇನ್ನೊಂದು ವಿಡಿಯೋ ನಿಮ್ಮ ಹತ್ರ ಬರುತ್ತೆ. ಹೀಗೆ ಸಂಬಂಧನೇ ಇಲ್ದಿರೋ ಹಲವಾರು ವಿಡಿಯೋಗಳು ಬರೋದಕ್ಕೆ ಶುರುವಾಗುತ್ತೆ. ಅದರಲ್ಲಿ ಏನಾದ್ರೂ ಒಂದು ಕಾಂಟ್ರವರ್ಷಿಯಲ್ ಅಂಶ ಅಂತ ಏನಾದ್ರೂ ಇದ್ರೆ ಅದನ್ನ ಬೇಗ ನೀವು ಬೇರೆಯವರಿಗೆ ಶೇರ್ ಮಾಡ್ತೀರಾ. ನಂತರ ಇದು ಒಬ್ಬರಿಂದ ಒಬ್ಬರಿಗೆ ಹರಡಿ ಸೆನ್ಸೇಷನ್ ಆಗುತ್ತೆ. ಇದರಿಂದ ಈ ಪ್ಲಾಟ್ಫಾರ್ಮ್ಸ್ ಗಳೆಲ್ಲ ಹೇಗೆ ಬೆನಿಫಿಟ್ ತಗೊಳ್ತಾರೆ ಅಂತ ನೋಡಿದ್ರೆ, ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಜನ ತುಂಬಾ ಟೈಮ್ ನ ಸ್ಪೆಂಡ್ ಮಾಡ್ತಾರೆ. ಒಂದು ಲೈಕ್ ಕೊಟ್ಟು ಹೋಗೋದನ್ನ ಬಿಟ್ಟು ನೀವೇನಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ನೆಗೆಟಿವ್ ವಿಡಿಯೋ ನೋಡಿದ್ರೆ ನೀವು ಮತ್ತೆ ಹೆಚ್ಚು ಸಮಯವನ್ನ ಆ ಆಪ್ ನಲ್ಲಿ ಕಳೆಯೋದಕ್ಕೆ ಇಷ್ಟಪಡ್ತೀರಾ. ನೀವು ಆ ಆಪ್ ಗೆ ಸ್ಟಕ್ ಆಗ್ತೀರಾ ಮತ್ತೆ ಕೆಲವರಿಗೆ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ. ನಾವು ಈಗೆಲ್ಲ ಯೂಸ್ ಮಾಡೋದ್ರಿಂದ ಇನ್ಸ್ಟಾಗ್ರಾಮ್ ಅವ್ರಿಗೆ ಏನು ಬೆನಿಫಿಟ್ ಅಂತ ನೋಡಿದ್ರೆ, ನಿಮ್ನ ಹೋಲ್ಡ್ ಮಾಡಿ ಇಟ್ಟಿರೋದ್ರಿಂದ ನಿಮ್ಗೆ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಗಳನ್ನ ಸೆಂಡ್ ಮಾಡಬಹುದು. ಅಂದ್ರೆ ನೀವು ಮಾತಾಡ್ತಿರೋ ವಿಷಯಗಳೇ ನಿಮ್ಗೆ ಅಡ್ವರ್ಟೈಸ್ ಆಗಿ ಬರುತ್ತೆ. ಸೊ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ನ ಜಾಸ್ತಿ ಯಾರು ಕಳಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ಲಾಟ್ಫಾರ್ಮ್ಸ್ ಮಧ್ಯೆನೆ ದೊಡ್ಡ ಜಗಳ ಇರುತ್ತೆ. ಅಂದ್ರೆ ಒಂದು ಕಾಂಪಿಟೇಷನ್. ಎಷ್ಟು ಕಾಂಟ್ರವರ್ಷಿಯಲ್ ವಿಡಿಯೋಗಳು ಬರ್ತಾವೋ ಅಷ್ಟು ಸಮಯ ನೀವು ಆಪ್ ನಲ್ಲಿ ಇರ್ತೀರಾ. ಇದೇ ಕಾರಣಕ್ಕೆ ಕಾಂಟ್ರವರ್ಷಿಯಲ್ ಆಗಿ ಮಾತಾಡೋರ್ಗೆ, ಕಾಂಟ್ರವರ್ಷಿಯಲ್ ಡಿಬೇಟ್ಸ್ಗೆ, ಕಾಂಟ್ರವರ್ಷಿಯಲ್ ವಿಡಿಯೋಸ್ಗೆ ತುಂಬಾ ವ್ಯಾಲ್ಯೂ ಇರುತ್ತೆ ಅಂಡ್ ಬೇಗ ರೀಚ್ ಕೂಡ ತಗೊಳುತ್ತೆ. ಇದಕ್ಕೆ ಸೊಲ್ಯೂಷನ್ ಏನು ಅಂತ ನೋಡಿದ್ರೆ, ಇದಕ್ಕೆ ಸೊಲ್ಯೂಷನ್ ಅನ್ನೋದೇ ಇಲ್ಲ. ಎರಡನೇ ಸಮಸ್ಯೆ ಏನಂದ್ರೆ, ಈವನ್ ಸೆಲೆಬ್ರಿಟೀಸ್ ಆರ್ ಟ್ರೀಟೆಡ್ ಲೈಕ್ ಕಂಟೆಂಟ್ ಟುಡೇ. ಇವತ್ತು ಕಂಟೆಂಟ್ ಕ್ರಿಯೇಟರ್ ಯಾರೇ ಆಗಿದ್ರು ಸಹ ಅಗೇನ್ ಟಾಪ್ ಇಂದ ಹಿಡಿದು ಕ್ರಿಕೆಟರ್ಸ್ ಆಗಿರ್ಲಿ, ಪೊಲಿಟಿಷಿಯನ್ಸ್ ಆಗಿರ್ಲಿ, ಫಿಲ್ಮಿ ಹೀರೋಸ್ ಅಥವಾ ಹೀರೋಯಿನ್ಸ್ ಆಗಿರ್ಲಿ, ಇವರೆಲ್ಲರ ಬಗ್ಗೆ ಎಐ ನ ಯೂಸ್ ಮಾಡ್ಕೊಂಡು ಯಾವ ರೀತಿಯ ಕೆಟ್ಟದಾಗಿ ಫೋಟೋಗಳನ್ನ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಅಸಹ್ಯಕರವಾಗಿ ಇರುತ್ತೆ. ಅವರ ಫ್ಯಾಮಿಲಿ, ಅವರ ಫ್ರೆಂಡ್ಸ್, ಹೀಗೆ ಸಂಬಂಧಿಕರನ್ನೆಲ್ಲ ಟಾರ್ಗೆಟ್ ಮಾಡ್ತಾರೆ. ಸಿನಿಮಾಗೆ ಬಂದ್ರೆ ಅಲ್ಲಿರೋ ಸೆಲೆಬ್ರಿಟೀಸ್ ಎಲ್ಲ ಕಂಟೆಂಟ್ ಇದ್ದಾಗೆ, ಇನ್ನು ಕ್ರಿಕೆಟ್ಗೆ ಬಂದ್ರೆ ಅಲ್ಲಿರೋ ಪ್ಲೇಯರ್ಸ್ ಎಲ್ಲ ಕಂಟೆಂಟ್ ಇದ್ದಾಗೆ, ಇನ್ನು ಕಂಟೆಂಟ್ ಕ್ರಿಯೇಟ್ ಮಾಡೋ ಕಂಟೆಂಟ್ ಕ್ರಿಯೇಟರ್ಸ್ ಸಹ ಒಂಥರ ಕಂಟೆಂಟ್ ಇದ್ದಾಗೆ. ಇವ್ರಗಳ ಫೀಲಿಂಗ್ ಬಗ್ಗೆ ಯಾರು ಗಮನ ಕೂಡ ಕೊಡಲ್ಲ, ಜಸ್ಟ್ ಟ್ರೋಲ್ ಮಾಡಿ ಬಿಸಾಕ್ತಾರೆ. ಒಂದು ರಿಪೋರ್ಟ್ ಪ್ರಕಾರ 2030 ಕಳೆಯೋ ವರ್ಷದಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋ ಎಲ್ಲಾ ಯೂಸರ್ಸ್ ಕೂಡ ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗ್ತಾರಂತೆ. ಸೊ ಪಬ್ಲಿಕ್ ಅಕೌಂಟ್ ಓಪನ್ ಮಾಡಿ ಪಬ್ಲಿಕ್ ಫಿಗರ್ ಆಗಿರೋ ಎಲ್ಲಾ ನಾವುಗಳೆಲ್ಲ ಮುಂದೆ ಇದೇ ಸಮಸ್ಯೆನ ಎದುರಿಸಬೇಕಾಗುತ್ತಂತೆ. ಮೂರನೇ ಸಮಸ್ಯೆ ಏನಂದ್ರೆ ಎಐ ಅಂಡ್ ರೂಮರ್ಸ್.
ಕೆಲವೊಂದು ಫೋಟೋಸ್ ನ ನೋಡಿದ್ರೆ ಇದು AI ರಿಯಲ್ ಒಂದು ಗೊತ್ತಾಗೋದಿಲ್ಲ. ಆ ರೀತಿ AI ಇಮೇಜ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಇವತ್ತು ಕೆಲವೊಂದು ಫೋಟೋಸ್ ನ ನೋಡಿದ್ರೆ ಯಾವ್ದು ರಿಯಲ್, ಯಾವ್ದು ಒರಿಜಿನಲ್, ಯಾವ್ದು ಫೇಕು ಅನ್ನೋದೇ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ AI ಪರ್ಫೆಕ್ಟ್ ಆಗಿ ಫೋಟೋವನ್ನ ನೀಡುತ್ತೆ. ಲೈಕ್ ದರ್ಶನ್ ಅವರು ಸುದೀಪ್ ಅವರು ಒಂದೇ ಫೋಟೋದಲ್ಲಿ ಇರೋ ರೀತಿ ನಮಗ್ ಗೊತ್ತು ಅವರಿಬ್ರು ಒಂದಾಗಲ್ಲ ಅಂತ, ಆದ್ರೂ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಕ್ಕೆ ಈ ತರ ಫೋಟೋಗಳನ್ನ ರೆಡಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಂಡ್ ನಮ್ಗೆ ತಕ್ಕನಾಗಿ AI ಕೂಡ ಪರ್ಫೆಕ್ಟ್ ಆಗಿ ಫೋಟೋನ ರೆಡಿ ಮಾಡಿ ಕೊಡುತ್ತೆ. ಅಟ್ ಸಮ್ ಪಾಯಿಂಟ್ ಇಂಟರ್ನೆಟ್ ಅಲ್ಲಿ ಪಳಗಿರೋ ಯೂಸರ್ಸ್ಗೂ ಕೂಡ ಇದು ರಿಯಲ್ ಫೇಕು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಶುರುವಾಗುವಷ್ಟರ ಮಟ್ಟಿಗೆ AI ತನ್ನ ನೈಜತ್ವದಲ್ಲಿ ಫೋಟೋನ ರೆಡಿ ಮಾಡಿ ಕೊಡುತ್ತೆ. ಇವತ್ತು ನಾವು ನೋಡ್ತಾ ಇರೋದು ನಿಜನೋ ಸುಳ್ಳು ಅನ್ನೋದನ್ನ ನಮ್ಗೆ ಗೊತ್ತಿಲ್ಲದ ಹಾಗೆ ಮಾಡ್ಕೊಡ್ತಾ ಇದೆ AI. ರೀಸೆಂಟ್ಲಿ ರಶ್ಮಿಕಾ ಮಂದಣ್ಣ ಅವರ ಪ್ರೈವೇಟ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗುತ್ತೆ. ಈ ಫೋಟೋ ಭಯಂಕರ ವೈರಲ್ ಆಗುತ್ತೆ. ನಂತರ ಫ್ಯಾಕ್ಟ್ ಚೆಕ್ ಮಾಡಿ ನೋಡಿದ್ರೆ ಈ ವಿಡಿಯೋ AI ಕ್ರಿಯೇಟ್ ಆಗಿತ್ತು ಅಂಡ್ ಫೇಕ್ ಆಗಿತ್ತು. ಇನ್ನು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ಯೂಚರ್ ಅಲ್ಲಿ ಇನ್ನೂ ತುಂಬಾ ದೊಡ್ಡದಾಗಿ ಬೆಳೆಯುತ್ತೆ. ವೆರಿ ವೆರಿ ಡೇಂಜರಸ್ ಫಾರ್ ವರ್ಲ್ಡ್, ಲೈಕ್ ಇನ್ ಟರ್ಮ್ಸ್ ಆಫ್ ರೂಮರ್ಸ್ ಅಂಡ್ ಫೇಕ್ ನ್ಯೂಸ್. ಸೊ ಎಂಪತಿ ಅನ್ನೋದು ಪ್ರಪಂಚದಲ್ಲಿ ಉಳಿದಿದ್ಯಾ ಅನ್ನೋದೇ ಇವತ್ತು ದೊಡ್ಡ ಪ್ರಶ್ನೆ ಆಗಿದೆ. ನಾವು ಯಾರ ಬಗ್ಗೆ ಕೆಟ್ಟ ಕಮೆಂಟ್ ಹಾಕ್ತಿವಿ, ಫೋಟೋ ಹಾಕ್ತಿವಿ, ಅವರು ಕೂಡ ನಮ್ ತರ ಮನುಷ್ಯರೇ. ಸೊ ಈಗೆಲ್ಲ ಮಾಡೋದ್ರಿಂದ ನಮ್ಗೆ ಏನು ಅನುಕೂಲ? ಏನೂ ಇಲ್ಲ. ನಮ್ಮ ಮೈಂಡ್ ಇನ್ನೂ ಕರಪ್ಟ್ ಆಗುತ್ತೆ ಅಷ್ಟೇ. ಸೊ ಅಟ್ ದಿ ಎಂಡ್ ಇದಕ್ಕೆ ಸೊಲ್ಯೂಷನ್ ಅನ್ನೋದೇ ಇಲ್ಲ. ಪ್ಲಾಟ್ಫಾರ್ಮ್ಗಳು ಇದೇ ರೀತಿ ಸಂಪಾದನೆ ಮಾಡೋದು. ಇದರಿಂದ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಕೆಲವೊಂದು ದಾರಿ ಇದಾವೆ. ಸೊ ನೆಕ್ಸ್ಟ್ ಟೈಮ್ ಇಫ್ ಯು ಸಿ ಸಮಥಿಂಗ್ ಆನ್ ಆನ್ಲೈನ್, ಪಾಸ್ ಅಂಡ್ ಕ್ವಶನ್ ಇಫ್ ಇಟ್ ಕುಡ್ ಬಿ ಟ್ರೂ ಆರ್ ನಾಟ್. ಇನ್ ಕೇಸ್ ಅದು ಸತ್ಯ ಆಗಿದ್ರೆ ಇದರಿಂದ ನನ್ಗೆ ಏನು ಪ್ರಯೋಜನ ಅನ್ನೋದನ್ನ ಪ್ರಶ್ನೆ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಅದನ್ನ ಇಗ್ನೋರ್ ಮಾಡಿ ಎಸಿಬೇಕು. ಅವ್ರವ್ರ ಕೆಲಸನ ಅವರು ಮಾಡ್ಕೊಂಡು ಹೋದ್ರೆ ಸಾಕು. ಇಲ್ಲಿ ಈ ಸಮಸ್ಯೆಗಳೇ ಉಳಿಯೋದಿಲ್ಲ. ನಮ್ ಕೆಲಸ ಬಿಟ್ಟು ಬೇರೆಯವ್ರ ಜೀವನದಲ್ಲಿ ಏನ್ ನಡೀತಾ ಇದೆ ಅಂತ ನೋಡಕ್ ಹೋದ್ರೆ ಇದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗುತ್ತೆ. ಇದರಿಂದ ಡಿ ಬಾಸ್ ಬಗ್ಗೆ ಮಾತಾಡಿದ ರಮ್ಯ ಅವ್ರಿಗೂ ಸಮಸ್ಯೆ, ರಮ್ಯ ಅವ್ರಿಗೆ ಕೆಟ್ಟ ಕಮೆಂಟ್ ಮಾಡಿದ ಅಭಿಮಾನಿಗಳಿಗೂ ಸಮಸ್ಯೆ. ಸೊ ಇದನ್ನೆಲ್ಲ ನಿಲ್ಲಿಸಿ ಮಾನವರನ್ನ ಮಾನವರ ರೀತಿ ನೋಡಬೇಕು. ಇದೇ ಕುವೆಂಪು ಅವರ ವಿಶ್ವ ಮಾನವ ಸಂದೇಶ.